ಫಿಟ್ನೆಸ್ ಅನ್ನೋದು ಮಹಿಳೆಯರ ಮತ್ತೊಬ್ಬ ಸಂಗಾತಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಬ್ಬ ಮಹಿಳೆ ಫಿಟ್ ಆಗಿತ್ತಂದ್ರೆ ಇಡೀ ಕುಟುಂಬನೇ ಫಿಟ್ ಆಗಿರುತ್ತೆ. ಸೊ ಮಹಿಳೆ ಫಿಟ್ನೆಸ್ ಬಗ್ಗೆ ಯಾವ ರೀತಿ ಕಾಳಜಿ ವಹಿಸಬೇಕು, ಫಿಟ್ನೆಸ್ ಅವಳಿಗೆ ಎಷ್ಟು ಮುಖ್ಯವಾಗಿರುತ್ತೆ ನೀವೇ ನೋಡಿ. ಒಂದೆಡೆ ಕುಟುಂಬದ ಸಂಪೂರ್ಣ ಜವಾಬ್ದಾರಿ, ಮತ್ತೊಂದೆಡೆ ಉದ್ಯೋಗದಲ್ಲಿ ಉನ್ನತ ಹೊಣೆಗಾರಿಕೆ. ಎರಡನ್ನೂ ಚಾಕಚಕ್ಯತೆಯಿಂದ ನಿರ್ವಹಿಸಿಕೊಂಡು ಹೋಗೋದಕ್ಕೆ ಸಾಧ್ಯವಾಗೋದು ಹೆಣ್ಣಿಂದ ಮಾತ್ರ. ಹಾಗಂತ ಹೆಣ್ಣಿಗೆ ದಣಿವು, ಸುಸ್ತು ಅನ್ನೋದೇ ಇಲ್ವಾ? ಒತ್ತಡದಿಂದ ಆಕೆ ಮನಸ್ಸು ಬಳಲೋದಿಲ್ವಾ? ತನ್ನ ಸಮಯವನ್ನ ತನಗಾಗಿ ಮೀಸಲಿಡಬಾರ್ದಾ? ಹೌದು, ಅದೆಷ್ಟೋ ವರ್ಕಿಂಗ್ ವುಮನ್ಗಳ ಕತೆ ಇದೇ ಆಗಿದೆ. ಕೆಲಸದ ಒತ್ತಡ, ಒಪ್ಪಿಕೊಂಡ ಕಮಿಟ್ಮೆಂಟ್ಸ್, ಸಂಬಂಧಗಳ ಸೂಕ್ಷ್ಮತೆ ಎಲ್ಲದರ ಬಗ್ಗೆ ತಲೆ ಕೆಡಿಸಿಕೊಂಡು ನೆಮ್ಮದಿ ಇಲ್ಲದಾಗುತ್ತೆ. ಇನ್ನು ಗೃಹಿಣಿಯರು ಇದಕ್ಕೆ ಹೊರತಾಗಿಲ್ಲ. ಅವರದ್ದು ಸಾಲು ಸಾಲು ಸಮಸ್ಯೆಗಳು. ಪರಿಣಾಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದಲ್ಲಿ ಏರುಪೇರು. ಫಿಟ್ನೆಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಹೆಂಗೆ ವರ್ಕೌಟ್ ಮಾಡೋದು, ಅದರಲ್ಲೂ ಸ್ಪೆಷಲಿ ಮೆಂಟಲಿ ಇರ್ಬೋದು, ಫಿಸಿಕಲಿ ಇರ್ಬೋದು, ಫಿಟ್ನೆಸ್ ಅನ್ನೋದು ಏನು ತಿಳ್ಕೊಳ್ಳೋಣ ಇವತ್ತು. ಸೊ ನಮ್ಮ ಜೊತೆ ಇದ್ದಾರೆ ಫಿಟ್ನೆಸ್ ಎಕ್ಸ್ಪರ್ಟ್ ಸಂಗೀತಾ ಗೋಪಾಲ್. ಬನ್ನಿ ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಫಿಟ್ನೆಸ್ ಬಗ್ಗೆ ಸಾಕಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಸಂಗೀತಾ, ವೆಲ್ಕಮ್ ಟು ದಿ ಶೋ. ಸೊ ಮೊದಲದಾಗಿ ಫಿಟ್ನೆಸ್ ಅನ್ನೋದು ನಾನು ಹೇಳಿದ್ನಲ್ಲ, ನನಗೆ ಗೊತ್ತಿಲ್ಲ ಫಿಟ್ನೆಸ್ ಅಂದರೆ ಏನು ಆ್ಯಕ್ಚುಲಿ ಫಿಟ್ನೆಸ್ ಅಂದರೆ. ವಾಟ್ ಹ್ಯಾಪನ್ಸ್ ದೀಸ್ ಡೇಸ್ ಇಸ್ ಫಿಟ್ನೆಸ್ ಅಂದರೆ ಸಣ್ಣಗಿರೋದು. ಈ ಚಿಕ್ಕ ಚಿಕ್ಕ ಮಕ್ಕಳು ಹೆಂಗಸರೆಲ್ಲ ತಿಳ್ಕೊಂಡಿರೋದಂದರೆ ಊಟ ಮಾಡೋದಿಲ್ಲ, ಬರೀ ಸಣ್ಣಗಿರೋದು ಅದೇ ಫಿಟ್ನೆಸ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಈ ನಡುವೆ. ಬಟ್ ಫಿಟ್ನೆಸ್ ಅಂದರೆ ಬೇಸಿಕ್ಲಿ ವಿ ಡೂ ಎಕ್ಸಸೈಸ್ ಆ್ಯಂಡ್ ಟು ಬೇಸಿಕ್ಲಿ ಮೆಂಟಲಿ ಆ್ಯಂಡ್ ಫಿಸಿಕಲಿ ಕೀಪ್ ಫಿಟ್. ಇವಾಗ ಫಿಸಿಕಲಿ ಫಿಟ್ ಆಗಿದ್ದರೆ ಮೆಂಟಲಿ ಆಟೋಮೆಟಿಕ್ಲಿ ಫಿಟ್ ಆಗ್ತೀವ. ಆ್ಯಂಡ್ ಫಿಟ್ನೆಸ್ ಮೀನ್ಸ್ ನಾವು ಏನು ಡೈಲಿ ಜಿಮ್ಮಿಗೆ ಹೋಗ್ಬಿಟ್ಟೆ ನಾವು ಏನೋ ಸಣ್ಣಗಾಗಬೇಕಂತ ಇಲ್ಲ. ಬೇಸಿಕ್ ಫಿಟ್ನೆಸ್ ಅಂದರೆ ನಾವು ಮನೆ ಕೆಲಸ ಮಾಡ್ಬೋದು. ಹೆಂಗಸ್ರಂದರೆ ಈ ನಡುವೆ ಏನಂತಾರೆ, ನನಗೆ ಟೈಮ್ ಇಲ್ಲ, ಬೆಳಗ್ಗೆ ಏಳಬೇಕು, ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಹಸ್ಬೆಂಡ್ಗೆ ಡಬ್ಬ ಕಟ್ಟಬೇಕು, ಕೆಲಸನೂ ಮಾಡ್ತಾರೆ, ಮನೆಯೂ ನೋಡ್ಕೋತಾರೆ. ಬಟ್ ಏನಂದರೆ ಅವ್ರು ಹೇಳ್ತಾರೆ, ಒಂದು ಬೇಸಿಕ್ ಎಕ್ಸ್ಕ್ಯೂಸ್ ಕೊಡೋದು ಏನಂದರೆ ನಮಗೆ ಟೈಮ್ ಇಲ್ಲ. ಅದು ಆ್ಯಕ್ಚುಲಿ ಇಟ್ಸ್ ಅ ವೆರಿ ಲೇಮ್ ಎಕ್ಸ್ಕ್ಯೂಸು. ಎಲ್ಲರಿಗೂ ಟೈಮ್ ಮಾಡಬೇಕು. ಫಿಟ್ನೆಸ್ಗೆ ಟೈಮ್ ಹೆಂಗಸರು ಎಸ್ಪೆಷಲಿ ನಮ್ಗೆ ಈ ನಡುವೆ +30+ ವಿಮೆನ್ಗೆ ಅಂದರೆ ತುಂಬಾ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಇಟ್ ಈಸ್ ವೆರಿ ಫಿಸಿಕಲಿ ಆಲ್ಸೋ ಬ್ಯಾಡ್ ಆ್ಯಂಡ್ ಇಟ್ ಎಫೆಕ್ಟ್ಸ್ ಮೆಂಟಲಿ ಆಲ್ಸೋ. ಇವಾಗ ಫಿಸಿಕಲಿ ನಮಗೆ ಬ್ಯಾಕ್ ಪೇನು, ಈ ಹೆಂಗಸರು ಅಂದರೆ ಆಫ್ಟರ್ ಡೆಲಿವರಿ ಯು ಗೆಟ್ ಬ್ಯಾಕ್ ಪೇನ್, ನೀ ಪೇನು, ಈ ಆಫೀಸ್ ಹೋಗೋದ್ರಿಂದ ಸ್ಟ್ರೆಸ್ಗಳು ಜಾಸ್ತಿ. ಟು ಹ್ಯಾಂಡಲ್ ದೀಸ್ ಕೈಂಡ್ ಆಫ್ ಸ್ಟ್ರೆಸ್ ಮೆಂಟಲಿ ಯು ನೀಡ್ ಟು ಫಿಸಿಕಲಿ ಎಕ್ಸಸೈಸ್ ಮಾಡಲೇಬೇಕು. ಫಿಟ್ನೆಸ್ ಅಂದರೆ ತುಂಬ ಜನ ಏನು ಅನ್ಕೋತಾರೆ, ಎಕ್ಸಸೈಸ್ ಮಾಡಬೇಕು, ಅಲ್ಲಿ ಒಂದು 2 ಗಂಟೆ ಹೋಗುತ್ತೆ, ಆ 2 ಗಂಟೆ ನಂಗೆ ಏನೋ ಕೆಲಸ ಮಾಡ್ಕೋಬಹುದು. ಬಿಕಾಸ್ ವರ್ಕಿಂಗ್ 2 ಗಂಟೆಗೆ ಬೇಕಾಗಿಲ್ಲ, ಎಕ್ಸಸೈಸ್ಗೆ 2 ಗಂಟೆ ಬೇಕಲ್ಲ. ನಮಗೆ ಈ ಶೆಡ್ಯೂಲ್ ಅಂದ್ರೆ ಎಕ್ಸಸೈಸ್ ಮಾಡಬೇಕು. ಫಿಟ್ನೆಸ್ ನಾನು ಬೇಸಿಕ್ಲಿ ಒಂದು ಫ್ಯಾಷನ್ ಡಿಸೈನರ್. ನನಗೆ ಆಸ್ ಇಟ್ ಇಸ್ ಆಸ್ ಎನಿ ಅದರ್ ವಿಮೆನ್ ನನಗೆ ಎಕ್ಸಸೈಸ್ ಕಂಡ್ರೇ ನನಗೆ ಒಂಥರ ಅಲರ್ಜಿ. ಅದು ಏನಕ್ಕಪ್ಪ ನಾವು ಹಂಗೆ ಎದ್ಬಿಡ್ತೀವಿ ಪರವಾಗಿಲ್ಲ ಅಂತ. ನನಗೆ ಮದುವೆ ಆಗಿದ್ದು 20 ವರ್ಷದಲ್ಲಿ ಆ್ಯಂಡ್ 21 ಐ ಹ್ಯಾಡ್ ಅ ಬೇಬಿ. ಐ ಬಿಕೇಮ್ ನಂದು ಆಲ್ಮೋಸ್ಟ್ 110 ಕಿಲೋ ಆಗಿಬಿಟ್ಟಿದ್ದೀನಿ ನಾನು. ಸೊ ಆವಾಗ ಶುರು ಆಯಿತು ಫಸ್ಟು ಬ್ಯಾಕ್ ಪೇನ್, ಬೆನ್ನು. ಫಸ್ಟ್ ಎವ್ರಿ ಸೆಕೆಂಡ್ ಪರ್ಸನ್ಗೆ ಬೆನ್ನೋವು, ನೀ ಪೇನ್ ಬರೋದು. ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಡಾಕ್ಟ್ರ್ ಅಂದರು, ಮೇಡಮ್ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ಬೆನ್ನೋವು, ನೀ ಪೇನ್, ಫಸ್ಟ್ ನೀವು ವೆಯ್ಟ್ ಕರಗಿಸಿ. ಆವಾಗ ಇದ್ದಿದ್ದು ನಾನು 21 ಇಯರ್ಸ್ಗೆ 110 ಕಿಲೋಸ್ ಇದ್ದೆ ನಾನು. ಸೊ ಫಸ್ಟ್ ನಾನು ಹೋಗಿ ಏರೋಬಿಕ್ಸ್ ಸೇರಿಕೊಂಡೆ. ಫಸ್ಟು ಏರೋಬಿಕ್ಸ್. ಒಬ್ಬೊಬ್ರಿಗೆ ಒಂದೊಂದು ಫಿಸಿಕಲ್ ಆ್ಯಕ್ಟಿವಿಟಿ. ನನಗೆ ಏರೋಬಿಕ್ಸ್ ಇಷ್ಟ ಆಯಿತು, ಕೆಲವರಿಗೆ ಸ್ವಿಮ್ಮಿಂಗ್ ಇಷ್ಟ ಆಗುತ್ತೆ. ನಿಮ್ಮ ಇಷ್ಟ ಏನು, ನಿಮ್ಮ ಬಾಡಿ ಏನು ಸೂಟ್ ಆಗುತ್ತೋ, ನಿಮ್ಮ ಮೆಟಬಾಲಿಕ್ ರೇಟ್ಗೆ ಯಾವ ಸೂಟ್ ಆಗುತ್ತೋ ಆ ಕೈಂಡ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಚೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಒಬ್ಬೊಬ್ರು ಜಿಮ್ಗೆ ಸೂಟ್ ಆಗುತ್ತೆ, ಡ್ಯಾನ್ಸ್ ಇಸ್ ಅ ಗ್ರೇಟ್ ಫಾರ್ಮ್ ಆಫ್ ಎಕ್ಸಸೈಸ್. ಏರೋಬಿಕ್ಸ್ ಇಸ್ ನಥಿಂಗ್ ಬಟ್ ಡ್ಯಾನ್ಸ್ ಆ್ಯಂಡ್ ಹೌಸ್ ಓಲ್ಡ್ ಕೋರ್ಸ್. ಆ ಕಾಲದ್ರಲ್ಲಿ ನೋಡಿದ್ರೆ ನಮ್ಮ ಅಮ್ಮಗಳು ಎಷ್ಟು ಚೆನ್ನಾಗಿದ್ರು ನಮ್ಗಿಂತ. ಇವಾಗಲೂ ನಮ್ಮ ಪಾರ್ಕ್ ಹೋದ್ರು, ಅವರಷ್ಟು ಕೆಲಸ ಮಾಡೋಕ್ಕೂ ನಮಗೆ ಚಾನ್ಸ್ ಇಲ್ಲ. ನಾವು ಎಲ್ಲಿ ಮಾಲ್ಸ್ ಹೋದ್ರು ನೋಡ್ಬೇಕು, ಮಾಡ್ತಿದ್ರು ಅವ್ರ ಮನೇಲಿ ಕೆಲಸ. ಅದೇ ಎಕ್ಸಸೈಸ್ ಎಲ್ಲ, ಅದೇ ಒಂದು ದೊಡ್ಡ ಎಕ್ಸಸೈಸ್. ಇವಾಗ ವೆಯ್ಟ್ ಟ್ರೈನಿಂಗ್ ಮಾಡ್ತೀವಿ, ನಾವು ಇರೋ ಕುಕ್ಕರ್ 1 ಕಿಲೋ ಕುಕ್ಕರು, ಅದೇ ಒಂದು 10 ಸರಿ ಎತ್ತಾರೆ, ಅದು ಒಂಥರ ವೆಯ್ಟ್ ಟ್ರೈನಿಂಗು. ಮಗುಗೆ ಸ್ನಾನ ಮಾಡ್ತಾರೆ, ಬೆದ್ದು ಅದು ಒಂಥರ ಎಕ್ಸಸೈಸ್. ಅದಕ್ಕೆ ಒಂದು 500 ಕ್ಯಾಲರಿ ಬಿಲ್ಡ್ ಮಾಡ್ತಾರೆ. ಸೊ our mothers were better than us these days. ಯಾಕಂದರೆ ಆ ಕಾಲದಲ್ಲಿ ಮನೆ ಕೆಲಸ ಎಲ್ಲ ಇಲ್ಲ. ಮಮ್ಮಿ ಯೂಸ್ ಟು ಕುಕ್ ಆಲ್ಸೋ, ವರ್ಕ್ ಆಲ್ಸೋ, ಆಫೀಸಿಂದ ಬರ್ತಾ ಕೆಲಸ. ಬಟ್ ಈ ನಡುವೆ ನೋಡಿದ್ರೆ ವಾಷಿಂಗ್ ಮಿಷಿನ್ ಇದೆ, ಕಿಚನಲ್ಲಿ ಡಿಶ್ ವಾಷರ್ ಇದೆ, ನಮಗೆ ಮೇಡ್ಸ್ ಬಂದುಬಿಟ್ಟಿದೆ, ಮೇಡ್ ಸೌಕರ್ಯಗಳು ಇದೆ.
so much of advantages for, so actually if you say advantages also ನಮ್ಗಳಿಗೆ ಏನಾಗ್ಬಿಟ್ಟಿದೆ ಡಿಸ್ಅಡ್ವಾಂಟೇಜಸ್ ಆಗಿಬಿಟ್ಟಿದೆ. ಮನೆಗೆ ಬಂದುಬಿಟ್ಟು ಅಡುಗೆ ಮಾಡಿರ್ತಾರೆ ಕುಕ್ಕು, ನಾವು ಹೋಗಿ ಆ ಸೋಫಾಲ್ಲಿ ಕೂತ್ಕೊಂಡು ಬರೀ ಎಲ್ಲ ಸೀರಿಯಲ್ಗಳು ನೋಡೋದು, 10 ಗಂಟೆಯಿಂದ ಟಿ ವಿ ಮುಂದೆ ಚಿಪ್ಸು ಅಂತ ಇಂಥ ತಿನ್ನೋದು, ಇದೆಲ್ಲ ಆಫ್ಟರ್ 6:30 ನಾವು ಹೆಂಗಸರು ಎಸ್ಪೆಷಲಿ ಇಫ್ ವಾಟ್ ಎವರ್ ಯು ಈಟ್ ಆಫ್ಟರ್ 6:30 ಸೆಟಲ್ಸ್ ಡೌನ್ ಇನ್ ದ ಲೋವರ್ ಪಾರ್ಟ್ ಆಫ್ ದ ಬಾಡಿ. ಸೊ ಅಟ್ ದ ಸೇಮ್ ಟೈಮ್ ನಾನು ಹೇಳ್ತೀನಿ ಅಂದರೆ ಏನು ತಿನ್ನಂಗಿಲ್ಲ ಅಂತ ಹೇಳಲ್ಲ, ನಾನು ತಿನ್ನಬಾರ್ದು ಅಂತ ಹೇಳ್ತೀನಿ, ತಿನ್ನಿ ಬಟ್ ಹೆಲ್ದಿ ಈಟಿಂಗ್ ಬೇಕು, ಯಾವಾಗಲೂ ಹೆಲ್ದಿ ಈಟಿಂಗ್. ಲಾಟ್ ಆಫ್ ಫ್ರೂಟ್ ಇಂಟೇಕ್ಸ್ ಬೇಕು, ಫ್ರೂಟ್ಸು, ವೆಜಿಟೇಬಲ್ಸು, ನೈಟಲ್ಲಿ ರೈಸ್ ಅವಾಯ್ಡ್ ಮಾಡಿ, ಅಟ್ಲೀಸ್ಟ್ 5 times a week ಎಕ್ಸಸೈಸ್ ಈಸ್ ಅ ಮಸ್ಟ್, ಅಟ್ಲೀಸ್ಟ್ ಒಂದು 20 minutes ವಾಕು ಈಸ್ ಅ ಮಸ್ಟ್. ಆಮೇಲೆ ಕೆಲವ್ರು ಜನ ಬರ್ತಾರೆ, ಮೇಡಮ್ ನನಗೆ 3 ತಿಂಗಳು ನನಗೆ ಮದುವೆ ಬರ್ತಾ ಇದೆ, 3 ತಿಂಗಳಲ್ಲಿ ನನಗೆ ವೆಯ್ಟ್ ಲಾಸ್ ಆಗಬೇಕು, ಏನು ಮಾಡೋದು, ನಿಮ್ಮ ಥರ ಆಗೋಕ್ಕೆ ಒಂದು ತಿಂಗಳು ಸಾಕಾ? ಇದು ಇಟ್ಸ್ ಅ ವೆರಿ ಬಿಗ್ ಮಿತ್. ಅಂದರೆ ಎಕ್ಸಸೈಸ್ ಇಸ್ ಫಾರ್ ಲೈಫ್. ಯು ಕ್ಯಾನ್ ನಾಟ್ ಎಕ್ಸಸೈಸ್ ಫಾರ್ 3 months ಆ್ಯಂಡ್ ಎಕ್ಸಸೈಸ್ ಮಾಡಿಬಿಟ್ಟು ನಾನು ಹಿಂಗೆ ಇರ್ತೀನಿ ಲೈಫ್. ಎಕ್ಸಾಕ್ಟ್ಲಿ, ಇಟ್ ಹ್ಯಾಸ್ ಟು ಬಿ ಅ ಪ್ಯಾಷನ್. ಅದು ಒಂದು ಸತಿ ಪ್ಯಾಷನ್ ಆಗಿಬಿಟ್ರೆ ನೀವೇ ಬಿಡಲ್ಲ. ಅದು ಒಂದು ಸತಿ ಅದು ಒಳಗೆ ಬಂದುಬಿಟ್ರೆ ಆ ಎಕ್ಸಸೈಸ್, ಫಿಟ್ನೆಸ್, ಹೆಲ್ದಿ ಈಟಿಂಗ್ ಎಲ್ಲ ಕಾಣುತ್ತೆ, ಮುಖ ಮೇಲೆ ಕಾಣುತ್ತೆ, ಕೂದಲಲ್ಲಿ ಕಾಣುತ್ತೆ, ಗುಡ್ ಹೇರ್ ಲಾಸ್. ನಾವು ಎಷ್ಟು ಮೇಕಪ್ ಆದ್ರೂ, ಎಷ್ಟು ಫೇಶಿಯಲ್ಲು, ಎಷ್ಟು ಹೇರ್ ಸ್ಪಾ ಅದು ಇದು ಮಾಡಿದ್ರೂ ವಿತೌಟ್ ಎಕ್ಸಸೈಸ್, ಬೇಸಿಕ್ಲಿ ಎಕ್ಸಸೈಸಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಎವ್ರಿಬಡಿ ಶುಡ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ನೀವು ಎಷ್ಟೋ ಪಾರ್ಲರ್ಗೆ ಹೋಗಿ ಖರ್ಚು ಮಾಡ್ತೀರಾ, ಕೂದಲಿಗೆ ಖರ್ಚು ಮಾಡ್ತೀರಾ, ಉಗುರಿಗೆ ಖರ್ಚು ಮಾಡ್ತೀರಾ, ಬಟ್ ಎಕ್ಸಸೈಸ್ ಇಲ್ಲದೆ ಇವೆಲ್ಲ ವೇಸ್ಟು. ಮೇ ಬಿ ಫಾರ್ ಟೆಂಪ್ರವರಿ ಯು ಮೈಟ್ ಗೆಟ್ ರಿಸಲ್ಟ್ಸ್. ತುಂಬ ಜನಕ್ಕೆ ಏನಂತಾರೆ, ಜಿಮ್ಮಿಗೆ ಹೋಗಿ ನಮ್ಗೆ ಟೈಮ್ ಇಲ್ಲ, ಅಗೇನ್ ಮತ್ತೆ ಅಲ್ಲಿ ಹೋಗ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕೆ ನನಗೆ ಕಷ್ಟ ಆಗುತ್ತೆ. ಸ್ಟಾರ್ಟಿಂಗ್ ಅವ್ರು ಮನೆಯಲ್ಲೇ ಎಕ್ಸಸೈಸ್ ಸ್ಟಾರ್ಟ್ ಮಾಡೋದಾದರೆ ಸ್ಟಾರ್ಟಿಂಗ್ ಸ್ವಲ್ಪ ನಾವು ಸ್ಟೆಪ್ಪಿಂಗ್ ಸ್ಟೋನ್ ಅಂತೀವಲ್ಲ, ಫಸ್ಟ್ ಸ್ಟೆಪ್ ಸ್ಟೋನ್ ಅಂದರೆ ಏನು ಆ್ಯಕ್ಚುಲಿ? ಬೇಸಿಕ್ಲಿ ಏನು ಮಾಡ್ಬೋದು, ವಿತ್ ದ ಹೆಲ್ಪ್ ಆಫ್ ಅ ಟ್ರೈನರ್. ಇಫ್ ಯು ಕೆನಾಟ್ ಗೆಟ್ ಎ ಟ್ರೈನರ್, ಒಂದು ಇಂಟರ್ನೆಟ್ ಎಲ್ಲ ಯೂಟ್ಯೂಬ್ ಎಲ್ಲ ಸಿಗುತ್ತಲ್ಲ, ಸೊ ಅದರಲ್ಲಿ ಬೇಸಿಕ್ ಸ್ಟ್ರೆಚಿಂಗ್ ಇಸ್ ಭಾಳನೇ ಇಂಪಾರ್ಟೆಂಟು. ನಮ್ಮ ಬಾಡಿ ಎಲ್ಲ ಬೇಸಿಕ್ಲಿ ಪೀಪಲ್ ಹೂ ಹ್ಯಾವ್ ನಾಟ್ ಎಕ್ಸಸೈಸ್ ಫಾರ್ ಅ ಲಾಂಗ್ ಟೈಮ್, ತುಂಬ ವರ್ಷಗಳಾಗಿರುತ್ತಲ್ಲ, ಅವರು ಸ್ವಲ್ಪ ಮಾಡಿದ್ರು ಬೆನ್ನು ಅದು ಇದು ಸ್ಟ್ರೆಚಿಂಗ್, ಆ ಕಾಯಿ ನೋವು, ಆ ಕಾಲು ನೋವು ಅಂತ ಹೇಳ್ಬಿಟ್ಟು ತಿರ್ಗಾ ಅದೇ ರೀಸನ್ ಮಾಡಿಬಿಡ್ತಾರೆ, ಅಯ್ಯೋ ನನಗೆ ಕೈ ನೋವು ಆಗಲ್ಲ. ಸೊ ಬೇಸಿಕ್ಲಿ ಆ ಇಂಟರ್ನೆಟ್ ನೋಡಿ ಆ ಬೇಸಿಕ್ ಸ್ಟ್ರೆಚಸ್ ತಿಳ್ಕೊಳ್ಳಿ. ಫಸ್ಟು ಬೇಸಿಕ್ ಸ್ಟ್ರೆಚಸ್ ಏನೇನೋ DVD-ಗಳೆಲ್ಲ ಸಿಗುತ್ತೆ, ಅದೆಲ್ಲ ನೋಡಿಕೊಂಡು ಸ್ಟ್ರೆಚಿಂಗ್ ಭಾಳನೇ ಇಂಪಾರ್ಟೆಂಟು. ಸ್ಟೆಪ್ ಬೈ ಸ್ಟೆಪ್ ತೊಗೊಂಬಿಡಿ. ಒಂದೇ ಸತಿಗೆ ಜಿಮ್ಮಿಗೆ ಹೋಗ್ಬಿಟ್ಟು ಇಲ್ಲ ಏರೋಬಿಕ್ಸ್ ಹೋಗ್ಬಿಟ್ಟು ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ 2 hours 3 hours ಸ್ಟ್ರೈಟ್ ಅವೇ ಒಂದೇ ಶಾರ್ಟಲ್ಲಿ 2 hours 3 hours ಎಕ್ಸಸೈಸ್ ಮಾಡಿಬಿಟ್ಟು 4 ತಿಂಗಳಲ್ಲಿ ರಿಸಲ್ಟ್ ಬೇಕು ಅಂದರೆ ಅದು ಇಟ್ ಇಸ್ ನಾಟ್ ಪಾಸಿಬಲ್. ರಿಸಲ್ಟ್ ಬಂದ್ರೂ ಅದು ಮೇಂಟೈನ್ ಮಾಡೋಕ್ಕಾಗಲ್ಲ. ದಟ್ ತುಂಬಾ ಇಂಪಾರ್ಟೆಂಟು. ಸ್ಟೆಪ್ ಬೈ ಸ್ಟೆಪ್ ಹೋಗಿ, ಒಂದು ತಿಂಗಳಿಗೆ ನೀವೇ ಮನೆಯಲ್ಲೇ ಮಾಡಿ. ಬೇಸಿಕ್ ವಾಕ್ ಅಂತೂ ಎಲ್ಲಿ ನೋಡಿದ್ರು ಪಾರ್ಕ್ ಇರುತ್ತೆ, ಇಲ್ಲ ಮಾರ್ಕೆಟ್ ನೀವೇ ನಡ್ಕೊಂಡು ಹೋಗಿ, ಇಲ್ಲ ಮಾರ್ಕೆಟಲ್ಲಿ ಬ್ಯಾಗಿಂದ ನಮಗೆ ಡ್ರೈವರ್ ಬೇಡ, ಸೆಕ್ಯೂರಿಟಿ ಬೇಡ, ನೀವೇ ತೊಗೊಂಬನ್ನಿ. ಅದು ಒಂದು ಫಾರ್ಮ್ ಆಫ್ ಅ ವೆಯ್ಟ್ ಟ್ರೈನಿಂಗ್ ಅದು. ಸೊ ಬೇಸಿಕ್ ಫಸ್ಟ್ ತಿಂಗಳಲ್ಲಿ ಅದರಲ್ಲಿ ಸ್ಟಾರ್ಟ್ ಮಾಡಿ, ಸೆಕೆಂಡ್ ತಿಂಗಳಲ್ಲಿ ಯೋಗ ಮಾಡಿ, ಆಮೇಲೆ 3rd ಮಂತಿಂದ ನಿಮ್ಮ ಇಷ್ಟ, ಅದು ನಿಮಗೆ ಬೇಕಾದರೆ ಏರೋಬಿಕ್ಸ್ ಜಾಯಿನ್ ಮಾಡ್ಬೋದು, ಜಿಮ್ ಜಾಯಿನ್ ಮಾಡೋದು, ಸ್ವಿಮ್ಮಿಂಗು, ಡ್ಯಾನ್ಸಿಂಗ್, ಯಾವ ಫಾರ್ಮ್ ಆಫ್ ಎಕ್ಸಸೈಸ್ ನಿಮ್ಗೆ ಇಷ್ಟ ಆಗುತ್ತೋ, ನಿಮ್ಮ ಬಾಡಿಗೆ ಯಾವ ಸೂಟ್ ಆಗುತ್ತೋ. ಒಬ್ಬೊಬ್ಬರಿಗೆ ಏರೋಬಿಕ್ ಸೂಟ್ ಆಗಲ್ಲ, ಅವ್ರಿಗೆ ಕಾಲು ನೋವು ಬರುತ್ತೆ, ನೀ ಪ್ರಾಬ್ಲಮ್ ಬರುತ್ತೆ, ಒಬ್ಬೊಬ್ಬರಿಗೆ ಸ್ವಿಮ್ಮಿಂಗ್ ಇಷ್ಟ ಆಗಲ್ಲ. ಸೊ ನಿಮ್ಮ ಮೆಟಬಾಲಿಕ್ ರೇಟು, ನಿಮ್ಮ ಏಜು ಇಟ್ಕೊಂಡು ನೀವು ಡಿಸೈಡ್ ಮಾಡ್ಕೋಬಹುದು. ಯಾವ್ದಾದ್ರು ಎಕ್ಸಸೈಸ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಪೇನ್ ಇದ್ದೇ ಇರುತ್ತೆ, ಬಟ್ ನೋ ಪೇನ್ ನೋ ಗೇನ್. ಅಂಡ್ ದ ಬೆಸ್ಟ್ ವೇ, ಅದು ಪೇನ್ ಬಂದಾಗ್ಲೂ ನಮ್ಮ ಬೆಸ್ಟ್ ವೇ ಟು ಗೆಟ್ ರಿಡ್ ಆಫ್ ದ ಪೇನ್ ಇಸ್ ವಾಪಸ್ ಬಂದು ಎಕ್ಸಸೈಸ್ ಮಾಡಬೇಕು. ಆ ಮಸಲ್ ಎಲ್ಲ ಅದು ರೆಸ್ಟ್ ಮಾಡಿಬಿಡಬೇಡಿ, ಹಂಗೆ ಆಕ್ಟಿವ್ ಆಗಿದೆ, ದೆನ್ ಯು ವಿಲ್ ನಾಟ್ ಹ್ಯಾವ್ ಪೇನ್. ಇವಾಗ ಫಸ್ಟ್ 2-3 weeks ಯು ವಿಲ್ ಡೆಫಿನೆಟ್ಲಿ ಹ್ಯಾವ್ ಬಾಡಿ ಪೇನ್, ಬಟ್ ದ ಬೆಸ್ಟ್ ವೇ ಟು ಗೆಟ್ ರಿಡ್ ಆಫ್ ಬಾಡಿ ಪೇನ್ ಇಸ್ ಗೋ ಬ್ಯಾಕ್ ಇನ್ ಎಕ್ಸಸೈಸ್. ಈಗ ಈಸಿ ಇದು ಹೇಳಿದ್ರಲ್ಲ ಎಕ್ಸಸೈಸ್ ಅಂತ ಹೇಳಿದ್ರೆ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು, ಪುಷ್ ಅಪ್ ಇರ್ಬೋದು, ಸೊ ಅಂತ ಒಂದು 2-3 ಎಕ್ಸಸೈಸ್ ನಮಗೆ ವ್ಯೂವರ್ಸ್ಗೆ ತೋರಿಸ್ಕೊಡ್ಬೇಕು. ಶೋರ್.
ಎಲ್ಲ ಮಹಿಳೆಯರ ನೆಚ್ಚಿನ ಗೆಳತಿರು ಫ್ಯಾಷನ್ ಮತ್ತು ಫಿಟ್ನೆಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು. ಸೊ ಫ್ಯಾಷನ್ ಫಿಟ್ನೆಸ್ ಮಹಿಳೆಯರನ್ನ ಬಿಟ್ಟಿಲ್ಲ, ಮಹಿಳೆಯರನ್ನ ಬಿಟ್ಟರೆ ಫ್ಯಾಷನ್ ಫಿಟ್ನೆಸ್ಗೆ ಅರ್ಥನೇ ಇರೋಲ್ಲ. ಸೊ ಫ್ಯಾಷನ್ ಮತ್ತು ಫಿಟ್ನೆಸ್ಸನ್ನು ಮಹಿಳೆಯರು ಎವ್ರಿ ಡೇ ಲೈಫಲ್ಲಿ ಯಾವ ರೀತಿ ಮೇಂಟೈನ್ ಮಾಡ್ಕೊಂಡು ಬರಬೇಕು, ಅದು ಅವರಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಹಾಗೆಯೇ ಪ್ರತಿ ವಾರ ಫ್ಯಾಷನ್ ಕುರಿತಂತೆ, ಫಿಟ್ನೆಸ್ ಕುರಿತಂತೆ ವಿಶೇಷವಾದ ಮಾಹಿತಿಗಳೊಂದಿಗೆ ಬರ್ತೀನಿ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿ ವಾಹಿನಿ.